ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಜೀವನದಲ್ಲಿ ಎಂದು ಕೈಲಾಗದ ಹಾಗೆ ಎಂದು ಕೋರಬೇಡ. ಜೀವನದಲ್ಲಿ ನೀನು ಏನಾದರೂ ಸಾಧನೆ ಮಾಡಲೇಬೇಕು. ಇಲ್ಲ ಅಂದರೆ ಈ ಜನರು ಕೈಲಿ ಆಗದೇ ಇರೋರು ಎಂದು ದೂಷಿಸುತ್ತಾರೆ. ಮೊದಲು ಏನನ್ನಾದರೂ ಸಾಧಿಸಬೇಕು ಅಂದರೆ ಧೈರ್ಯ ಬಹಳ ಮುಖ್ಯ. ಧೈರ್ಯ ಇಲ್ಲ ಅಂದರೆ ಈ ಪ್ರಪಂಚದಲ್ಲಿ ಬದುಕುವುದು ತುಂಬ ಕಷ್ಟ. ಧೈರ್ಯ ಅಂದರೆ ಕೇವಲ ಹೊಡೆದಾಟಕ್ಕೆ ಇಳಿಯುವುದಲ್ಲ, ಬದುಕಿನ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ಸಾಮರ್ಥ್ಯ. ಒತ್ತಡದ ಪರಿಸ್ಥಿತಿಯನ್ನು ನಿಭಾಯಿಸುವ ತಾಕತ್ತು ಕೂಡ ಒಂದು ಧೈರ್ಯವೇ. ಈ ಪ್ರಪಂಚದಲ್ಲಿ ಯಾರೂ ಕೂಡ ಪರಿಶುದ್ಧರೂ ಅಲ್ಲ, ಪರಿಪೂರ್ಣರೂ ಅಲ್ಲ. ಸಮಯಕ್ಕೆ ತಕ್ಕಂತೆ ನಟಿಸುತ್ತಾರೆ ಅಷ್ಟೇ. ಜೀವನವನ್ನು ಸಾಗಿಸಲು ಬಹಳಷ್ಟು ದುಡ್ಡು ಬೇಕಿಲ್ಲ, ಆದರೆ ಬೇರೆಯವರನ್ನು ನೋಡಿ ಜೀವನವನ್ನು ಸಾಗಿಸುವುದಕ್ಕೆ ಬಹಳ ದುಡ್ಡು ಅಗತ್ಯ. ಏಕೆಂದರೆ ಜೀವನ ಒಬ್ಬರ ಥರ ಇನ್ನೊಬ್ಬರದು ಇರುವುದಿಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕೇ ಹೊರತು ಅದರಿಂದ ಆಚೆಯಲ್ಲ. ನೋವು ದುಃಖಗಳಿಂದ ಕಲಿತ ಪಾಠ ಸುಖದಿಂದ ಎಂದಿಗೂ ಸಿಗುವುದಿಲ್ಲ. ಎಂದಿಗೂ ಕೂಡ ನಿನಗೋಸ್ಕರ ಮಾತ್ರ ನೀನು ಬದುಕಬೇಕು ಹಾಗೂ ನಿನ್ನ ತಂದೆ ತಾಯಿಗಳಿಗೋಸ್ಕರ ಮಾತ್ರ, ಬೇರೆಯವರಿಗೋಸ್ಕರ ಎಂದಿಗೂ ಬದುಕಬೇಡ. ನಿನ್ನ ಉಪಯೋಗ ಮುಗಿದ ಮೇಲೆ ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗುತ್ತಾರೆ. ಈ ಪ್ರಪಂಚಕ್ಕೆ ನೀನೊಬ್ಬ ವ್ಯಕ್ತಿಯಷ್ಟೇ, ಆದರೆ ನಿನ್ನ ಕುಟುಂಬಕ್ಕೆ ನೀನೇ ಪ್ರಪಂಚ ಎಂದು ಎಂದಿಗೂ ಮರೆಯಬೇಡ. ಇತರರ ಮಾತನ್ನು ಎಂದಿಗೂ ಕೇಳಬೇಡ. ನಿನ್ನ ವ್ಯಕ್ತಿತ್ವ ಹೇಗಿದೆಯೋ ಅದನ್ನು ಮಾತ್ರ ಜಗತ್ತಿಗೆ ತೋರಿಸು. ಕೆಲವೊಮ್ಮೆ ಯಾರೂ ಇಲ್ಲದೆ ಒಂಟಿಯಾದರೆ, ಕೆಲವೊಮ್ಮೆ ಎಲ್ಲರೂ ಇದ್ದು ಒಂಟಿಯಾಗಿ ಬಿಡುತ್ತೀಯ. ಸ್ನೇಹಿತರೆ, ನೀವಿದ್ದರೂ ಈ ಪ್ರಪಂಚ ಇರುತ್ತದೆ, ನೀವು ಇಲ್ಲದೇ ಇದ್ದರೂ ಕೂಡ ಈ ಪ್ರಪಂಚ ಹೀಗೆ ಇರುತ್ತದೆ. ನೀನು ಬದಲಾದರೂ ಕೂಡ ಈ ಪ್ರಪಂಚ ಎಂದಿಗೂ ಬದಲಾಗುವುದಿಲ್ಲ. ಈ ಜಗತ್ತಿನಲ್ಲಿ ಎಂದಿಗೂ ನೀನು ಕಥೆಯಾಗಬೇಡ, ಆದರೆ ದಂತಕಥೆಯಾಗುವುದನ್ನು ಮಾತ್ರ ಮರೆಯಬೇಡ. ನೀನು ಕಣ್ಣಿಂದ ನೋಡಿದ್ದೆಲ್ಲ ಸತ್ಯವೆಂದು ಎಂದಿಗೂ ನಂಬಬೇಡ. ಒಂದೊಮ್ಮೆ ಸುಣ್ಣದ ನೀರು ಕೂಡ ಹಾಲಾಗಿ ಕಾಣಿಸಬಹುದು. ಈ ಪ್ರಪಂಚದಲ್ಲಿ ದುಡ್ಡು ಇಲ್ಲದವನು ಬಡವನಲ್ಲ, ಆದರೆ ಗುರಿ ಮತ್ತು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣದವನು ನಿಜವಾದ ಬಡವ. ಎಲ್ಲಿಯವರೆಗೂ ನಾವು ಎಲ್ಲವನ್ನು ಸಹಿಸಿಕೊಳ್ಳುತ್ತೇವೆಯೋ ಅಲ್ಲಿಯವರೆಗೂ ಜನರ ಕಣ್ಣಿಗೆ ಒಳ್ಳೆಯವರಾಗಿ ಕಾಣುತ್ತೇವೆ. ಅದೇ ಒಂದು ಬಾರಿ ನೀನು ಪ್ರಶ್ನಿಸಿ ನೋಡು, ಆಗ ಎಲ್ಲರ ಕಣ್ಣಿಗೂ ನೀನು ಶತ್ರುವಂತೆ ಕಾಣುತ್ತೀಯ. ಮನುಷ್ಯ ಬದುಕಿರುವಾಗಲೇ ಸಾಯುವ ಎರಡು ಬಲವಾದ ಆಯುಧಗಳೆಂದರೆ ಒಂದು ಅವಮಾನ, ಇನ್ನೊಂದು ಅನುಮಾನ. ಈ ಪ್ರಪಂಚದಲ್ಲಿ ಯಾರು ಏನೇ ಮಾತನಾಡಿದರೂ ಕೂಡ ನೀನು ನಿನಗೋಸ್ಕರ ಹಾಗೂ ನಿನ್ನವರಿಗೋಸ್ಕರ ಬದುಕಲೇಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.